ಈ ವಿಡಿಯೋ ಕ್ಲಾರಿಟಿ ಇರಲ್ಲ ಜಾಸ್ತಿ, ಯಾಕೆ ಅಂತಂದರೆ ಆಲ್ರೆಡಿ ಕತ್ಲಾಗೈತೆ. ಕತ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಮನೆಯಿಂದ ಕಾಲ್ ಬಂದಾಗ ನಗುಮುಖ, ಹಂಗಿದ್ದೀವಿ ಹಿಂಗಿದ್ದೀವಿ. ಈಸಿಯಾಗಿ ಸಿಕ್ಕಿದ್ದು ಭಾಳ ದಿನ ಇರಲ್ಲ, ಜಾಸ್ತಿ ದಿನವೂ ಇರೋಲ್ಲ. ಮನೇಲಿ ಇರೋದು ಇಷ್ಟೇ, ನಾವೊಬ್ರು ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೊಬ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಭಾಳ ದಿನ ಆಯಿತು ಬೆಂಗಳೂರಿಗೆ ಬಂದು, ಬಟ್ ಇನ್ನೂ ಯಾವ ಕೆಲಸಗಳು ಬೇರೆ ಸಿಗ್ತಿರ್ಲಿಲ್ಲ. ಈ ವಿಡಿಯೋ ಶುರು ಮಾಡೋಕ್ಕೆ ನನಗೆ ತುಂಬ ಟೈಮ್ ಕೂಡ ಬೇಕಾಯಿತು. ಯಾಕಪ್ಪ ಅಂತಂದರೆ ಇದು ಯಾವ ಥರ ಅಂತಂದರೆ ಇದು ಕಂಟೆಂಟ್ ಅಲ್ಲ, ಎಂಟರ್ಟೈನ್ಮೆಂಟ್ ಮಾಡೋ ವೀಡಿಯೋನಲ್ಲ, ಕಾಮಿಡಿ ವೀಡಿಯೋನಲ್ಲ. ಇದು ನಿಜವಾದ ಜೀವನದ ಒಂದು ಭಾಗ. ನಂಗೆ ಇನ್ನೂ ನೆನಪೈತೆ, ಬೆಂಗಳೂರಿಗೆ ಬಂದಾಗ ಎಲ್ಲ ಹೇಳ್ತಿದ್ರು ಬೆಂಗಳೂರಲ್ಲಿ ಆಪರ್ಚುನಿಟಿ ಜಾಸ್ತಿ, ಅಲ್ಲಿ ಹೋದರೆ ಲೈಫ್ ಸೆಟಲ್ ಆಗುತ್ತೆ, ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ. ಆ ಮಾತು ಕೇಳಿ ನಂಬಿಕೆ ಕೂಡ ಇಟ್ಟಿದ್ದೆ. ಫಸ್ಟ್ ದಿನ ಬಸ್ ಇಳಿದಾಗ ಈ ಸಿಟಿ ದೊಡ್ಡದಾಗಿ ಕಾಣಿಸ್ತು. ಅಂತಂದರೆ ಹೆಂಗಪ್ಪ ಅಂತಂದರೆ ರೋಡು, ಟ್ರಾಫಿಕ್ಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಕಾರು ಬಸ್ಸು ಎಲ್ಲ ಇದ್ವಲ್ಲ. ಏನಪ್ಪ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಬೇರೆ ಅಂದ್ಕೊಂಡಿದ್ದೆ. ಆದರೆ ಮನಸ್ಸಲ್ಲಿ ಒಂದು ಥಾಟ್ ಇತ್ತು, ಯಾವ ಥರ ಅಂತಂದರೆ ಇಲ್ಲಿಂದ ನನ್ನ ಕತೆ ಶುರು ಆಗುತ್ತೆ ಹಂಗೆ ಹಿಂಗೆ ಅಂತ. ಮೊದಲು ಸ್ವಲ್ಪ ದಿನ ಎಲ್ಲ ಫುಲ್ ಜೋಶಾಗಿತ್ತು, ಆ ಥರ ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಆದರೆ ಇವಾಗ ಹೆಂಗಾಗಿದೆ ಅಂತಂದರೆ, ಫಸ್ಟ್ಗೆ ಬಂದಾಗ ಫುಡ್ ಅಡ್ಜಸ್ಟ್ ಆಗ್ತಿರಲಿಲ್ಲ, ಫುಡ್ ಅಡ್ಜಸ್ಟ್ ಆಯಿತು, ರೂಮ್ ಅಡ್ಜಸ್ಟ್ ಆಯಿತು, ಮತ್ತು ಇರ್ತೀವಲ್ಲ ಪ್ಲೇಸು ಎಲ್ಲ ಯಾವ ಥರ ಜನ ಏನು ಹಂಗೆ ಹಿಂಗೆ ಅಂತ ಎಲ್ಲ ಲರ್ನ್ ಕೂಡ ಮಾಡಿದೆ. ಜಾಬ್ ಹುಡ್ಕೋ ಆ್ಯಪ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿದೆ. ನೆಕ್ಸ್ಟ್ ಯಾವ ಥರ ಜಾಬ್ ಹುಡ್ಕೋದು ಹೆಂಗೆ ಏನು ಎಲ್ಲ ಬೇರೆ ನೋಡ್ಕೊಂಡು ಸ್ವಲ್ಪ ಎಲ್ಲ ಆದಮೇಲೆ ಒಂದು ಕಾಲ್ ಬರುತ್ತೆ ಇಂಟರ್ವ್ಯೂಗೆ, ಆ ಥರ ಈ ಥರ ಅಂತ ಬೇರೆ ಅಂದ್ಕೊಂಡಿದ್ದೆ. 5 ದಿನ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಇವತ್ತಿಗೆ ಇಲ್ಲಿ ಬೆಂಗಳೂರಿಗೆ ಬಂದು ಟೋಟಲ್ 22 ದಿನ ಆಗೈತಿ. ಇವತ್ತಿನವರೆಗೂ ಒಂದೇ ಒಂದು ಜಾಬ್ ಕೂಡ ಸಿಕ್ಕಿಲ್ಲ. ಜಾಬ್ ಹುಡ್ಕೋದು ಈಸಿ ಆ ಥರ ಈ ಥರ ಅಂತ, ಬಟ್ ಅದು ಅಂದ್ಕೊಂಡಷ್ಟು ಈಸಿ ಅಂತೂ ಅಲ್ಲ ಜಾಬ್ ಹುಡ್ಕೋದು. ಅನ್ಕೊಂತೀವಿ ಸಿಗುತ್ತೆ ಬಿಡು ಜಾಬು, ಬೆಂಗಳೂರಲ್ಲ ಏನು ಅಷ್ಟೊಂದು ಕಂಪ್ನಿಗಳು ಇರ್ತವೆ, ಕೆಲ್ಸಗಳು ಸಿಗ್ತವೆ ಅಂತ ಅನ್ಕೊಂತೀವಿ. ಬಟ್ ಜಾಬು ಸಿಗೋಲ್ಲ ಬೇಗ ಜಾಸ್ತಿ. ಪ್ರತಿದಿನ ಬೆಳಗ್ಗೆ ಯಾವ ಥರಪ್ಪ ಅಂತಂದರೆ ಅಲಾರಾಮ್ ಅಲ್ಲ, ಮೊಬೈಲ್ ನೋಟಿಫಿಕೇಷನ್ ಬಂದರೆ ಸಾಕು ಎದ್ದೊಳ್ತಾ ಇದ್ದೀನಿ, ಯಾವುದಾದ್ರು ಜಾಬಿನ ಏನಾದ್ರು ಇನ್ಫಾರ್ಮೇಷನ್ ಬರುತ್ತಾ ಹಂಗೆ ಹಿಂಗೆ ಅಂತ ನೋಡಬೇಕು. ಬಟ್ ಇನ್ನೂ ಯಾವ ಇಂಟರ್ವ್ಯೂ 1-2-3 ಅಟೆಂಡ್ ಕೂಡ ಮಾಡಿದ್ದೆ. ಏನು ಇನ್ಫಾರ್ಮೇಷನ್ ಜಸ್ಟ್ ಅಟೆಂಡ್ ಅಷ್ಟೇ, ನಾರ್ಮಲ್ ಇನ್ಫಾರ್ಮೇಷನ್ ಏನಿಲ್ಲ. ಡೈಲಿ ಮೊಬೈಲ್ ಚೆಕ್ ಮಾಡ್ತೀನಿ, ಆಮೇಲೆ ಜಿಮೇಲು, ವಾಟ್ಸಪ್ಪು, ಇದು ಕೆಲಸದ ಆ್ಯಪ್ ಬೇರೆ ಇನ್ಸ್ಟಾಲ್ ಮಾಡಿದ್ದೀನಲ್ಲ ಅವೆಲ್ಲ ಚೆಕ್ ಮಾಡ್ತೀನಿ, ಅಪ್ಡೇಟ್ ತಗೊತೀನಿ, ನೋಡೋಣ ಯಾವ ಥರ ಹಿಂಗೆ ಅಂತ. ಬಟ್ ಏನೂ ಸಿಕ್ಕಲ್ಲ. ಆಮೇಲೆ ಎಲ್ಲ ಆದಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟು ಇನ್ನೇನು ಯಾವ ಅಪ್ಡೇಟ್ ಬಂದಿಲ್ಲ ಬಿಡು ಆ ಥರ ಈ ಥರ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಯಾವ ಅಪ್ಡೇಟ್ ಬಂದಿರಲ್ಲ ಏನಿಲ್ಲ. ಒಂದೊಂದ್ಸಲ ಇಂಟರ್ವ್ಯೂ ಕಾಲ್ ಕೂಡ ಬರ್ತವೆ, ಬನ್ನಿ ಇಂಟರ್ವ್ಯೂ ಇರುತ್ತೆ ಹೋಗ್ರಿ, ಯಾವ ಥರ ಏನು ಅಂತೆಲ್ಲ ಹೇಳ್ತೀವಿ ಅಂತ. ಸರಿ ಹೋಗೋಣ ಅಟೆಂಡ್ ಮಾಡೋಣ ಅಂತ ಅನ್ಕೊಂತೀನಿ. ಮತ್ತು ಇಂಟರ್ವ್ಯೂ ಮುಗಿದ್ಮೇಲೆ ಒಂದೇ ವರ್ಡ್ಸ್ ಹೇಳೋದವರು, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತಾರೆ. ನೋಡೋಣ ಏನಾಗುತ್ತೋ ಆಗಲಿ. ಜಾಬ್ ಇಲ್ಲ ಅಂತಂದರೆ ಬೆಂಗಳೂರಲ್ಲಿ ಇರೋದು ಭಾಳ ಕಷ್ಟ ಅಂದರೆ ಭಾಳ ಕಷ್ಟ. ಮನಿ ಪ್ರೆಸರ್ ಆಟೋಮೆಟಿಕ್ಲಿ ಜಾಸ್ತಿ ಇದ್ದೇ ಇರುತ್ತೆ. ರೂಮ್ ರೆಂಟು ಮತ್ತು ಇಂಟರ್ನೆಟ್ಟು, ಮೊಬೈಲ್ ರೀಚಾರ್ಜು ಎಲ್ಲ ಮ್ಯಾನೇಜ್ ಮಾಡಲೇಬೇಕು, ಏನಾಗಲ್ಲ. ಬಟ್ ಇವಾಗ ಇಂಟರ್ವ್ಯೂ ಹೋಗೋಣ ಅಂತ ಹೊರಟಿದ್ದೆ, ಅದೇ ವೀಡಿಯೋ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಪ್ರತಿ ದುಡ್ಡನ್ನೂ ಲೆಕ್ಕ ಹಾಕಬೇಕು ಬೆಂಗಳೂರಲ್ಲಿ, 1 ರೂಪಾಯಿನೂ ಲೆಕ್ಕ ಕೊಡಬೇಕು. ಯಾರಿಗಪ್ಪ ಲೆಕ್ಕ ಆದರೆ ನಮಗೆ ನಾವೇ ಲೆಕ್ಕ ಕೊಡಬೇಕು. ಏನಾಗುತ್ತೆ, ಎಷ್ಟು ಖರ್ಚು ಮಾಡ್ತೀವಿ ಡೈಲಿ, ಏನು ದುಡ್ಡು ಇಲ್ಲ ಅಂತಂದರೆ ದುಡ್ಡು ನಾವು ಉಳ್ಸೋಕ್ಕಾಗಲ್ಲ. ನಾವೇನೋ ದುಡ್ಡು ಉಳಿಸಿದ್ರೆ ನಮ್ಮನ್ನು ದುಡ್ಡು ಕೂಡ ಉಳಿಸಲ್ಲ. ಪಾಕೆಟಲ್ಲಿ ಇರೋ ದುಡ್ಡು ಖಾಲಿ ಆದಂಗೆ ಮನಿ ಪ್ರೆಸರು ಯಾವ ಥರ ಆಗ್ತೈತೆ ಅಂತಂದರೆ ಏನಪ್ಪ ಮಾಡೋದು ಹೆಂಗೆ ಮಾಡೋದು ಅಂತ ಬೇರೆ ಅನಿಸ್ತೈತೆ. ಮನೆಯಿಂದ ಕಾಲ್ ಬಂದಾಗ ನಗುಮುಖ, ಹಂಗಿದ್ದೀವಿ ಹಿಂಗಿದ್ದೀವಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾಯಿದ್ದೀನಿ, ನೋಡೋಣ ಸಿಗುತ್ತೆ ಆ ಥರ ಈ ಥರ ಅಂತ ಮನೆಗೆ ಸುಳ್ಳು ಹೇಳಬೇಕು. ಎಲ್ಲ ಫೈನ್ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಕಾಲ್ ಕಟ್ ಮಾಡಿ ತಿರ್ಗಾ ಅದೇ ಇದು ಹಿಂಗೆ ಏನು ಮಾಡಬೇಕು ಅಂತ ಬೇರೆ ಗೊತ್ತಾಗಲ್ಲ. ಏನಿಲ್ಲ, ಕೆಲಸ ಇದ್ದರೆ ಓಕೆ, ಬಟ್ ಕೆಲಸ ಇಲ್ಲ ಅಂತಂದರೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅನಿಸುತ್ತಲ್ಲ, ಆವಾಗಲೇ ಸ್ವಲ್ಪ ಬೇಜಾರಾಗುತ್ತೆ. ಮನೆಯಲ್ಲಿ ಹೇಳಿರ್ತೀವಿ ಕೆಲಸ ಹುಡುಕ್ತಾಯಿದ್ದೀನಿ ಚೆನ್ನಾಗೈತೆ ಅಂತ, ಬಟ್ ಇಲ್ಲಿ ಕೆಲಸ ಹುಡುಕೋ ಕಷ್ಟಪಡ್ತಾ ಇರೋದು ಯಾರಿಗೂ ಗೊತ್ತಿರಲ್ಲ.
ರಾತ್ರಿ ಮೈಂಡಲ್ಲಿ ಒಂದೇ ಕ್ವಶನ್ಗಳು ರೈಸ್ ಆಗ್ತಾ ಇರ್ತವೆ. ಯಾವ ಥರ ಕ್ವಶನ್ಗಳಪ್ಪ ಅಂತಂದರೆ, ನಾನು ತಪ್ಪು ಡಿಸಿಷನ್ ತಗೊತಾ ಇದ್ದೀನ, ಬಟ್ ನಾನು ಹೋಗ್ತಾ ಇರೋ ರೂಟ್ ಕರೆಕ್ಟಾಗಿ ಐತಾ, ವೀಡಿಯೋ ಬೇರೆ ಶೇಕ್ ಆಗ್ತೈತೆ, ಟೈಮ್ ಬೇರೆ ಆಗೈತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಬೇಗ ಮಾತಾಡ್ಕೊಂಡು. ಮೈಂಡಲ್ಲಿ ಕ್ವಶನ್ಗಳು ರೈಸ್ ಆಗ್ತವೆ. ನಾನು ಹೋಗ್ತಾ ಇರೋ ಡಿಸಿಷನ್ ಸರಿ ಐತಾ, ನಾನು ತಾಂಡಿರೋ ನಿರ್ಧಾರ ಕರೆಕ್ಟಾಗಿ ಐತಾ, ಇಲ್ಲ ವಾಪಸ್ ಹೋಗ್ಬಿಡ್ಲ ಊರಿಗೆ, ಬ್ಯಾಕ್ ಹೋಗ್ಲಾ, ನನ್ನ ಫ್ಯೂಚರ್ ಏನು ಅಂತ ಅನಿಸ್ತತೆ. ಆದ್ರೂ ಬಿಡಲ್ಲ. ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಏನೇ ಆದರೂ ನೆಗಡೆ ಬೇರೆ ಆಗ್ತೈತೆ. ಚಳಿ ಜಾಸ್ತಿ ಇವತ್ತು ಬೆಂಗಳೂರಲ್ಲಿ. ನೋಡೋಣ ಏನಾಗುತ್ತೋ ಆಗಲಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೆ. ಬಟ್ ಇವತ್ತು ಇಂಟರ್ವ್ಯೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿರೋ ಕಂಪ್ನಿನೇ ಫೋನ್ ಮಾಡಿದ್ರು, ಚೆನ್ನಾಗಿರೋ ಕಂಪ್ನಿಯಿಂದ. ರೋಡಲ್ಲಿ ಬೇರೆ ವೀಡಿಯೋ ಮಾಡ್ತಿರೋದು ಭಯ ಬೇರೆ ಆಗ್ತೈತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಿಲ್ಲ, ರಿಯಲಿಟಿ ಹೇಳೋಕ್ಕೆ, ಅವೇರ್ನೆಸ್ ಕೊಡೋಕ್ಕೆ. ಯಾವ ಥರ ಅವೇರ್ನೆಸ್ ಅಪ್ಪ ಅಂತಂದರೆ, ಫಸ್ಟ್ಗೆ ಬಂದಾಗ ಯಾವ ಥರ ಇರ್ತೀವಿ, ಸಿಂಗಲ್ಗಳು ಅಂದರೆ ಬೆಂಗಳೂರಿಗೆ ಒಬ್ಬೊಬ್ಬರೇ ಬಂದಿರ್ತೀವಿ, ಏನೇನು ಮಾಡಬೇಕು ಹಿಂಗೆ ಅಂತ ಬೇರೆ ಗೊತ್ತಾಗಿರಲ್ಲ. ನೋಡೋಣ, ಅದಕ್ಕೆ ಅವೇರ್ನೆಸ್ ಒಂಥರ ಅವೇರ್ನೆಸ್ ಕೊಡೋಣ ಅಂತ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಜನಕ್ಕೆ ಮೋಟಿವೇಶನ್ ಆಗೋ ತಗೊಬೋದು. ಸ್ವಲ್ಪ ರೋಡಲ್ಲಿ ಯಾರಾದರೂ ಹೋಗಲಿ, ಮಾತಾಡ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮಾತಾಡ್ಕೊಂಡು ಹೋಗ್ತಾ ಇರೋದೆ. ಯಾರು ಬೇಡ ಜೊತೆಗೆ, ನೀವಿದ್ದೀರಲ್ಲ. ಈ ವಿಡಿಯೋ ಕ್ಲಾರಿಟಿ ಇರೋಲ್ಲ ಜಾಸ್ತಿ, ಯಾಕೆ ಅಂತಂದರೆ ಆಲ್ರೆಡಿ ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಹೋಗ್ತಾಯಿದ್ದೀನಿ, ಇನ್ನೂ ಬಸ್ ಸ್ಟ್ಯಾಂಡ್ ಭಾಳ ದೂರ ಐತೆ, ಟೈಮ್ ಬೇರೆ ಆಗ್ತೈತೆ. ವೀಡಿಯೋ ನೋಡ್ತಾ ಇದ್ದೀರಲ್ಲ ನೀವು, ಜಾಬ್ ಏನಾದರೂ ಸರ್ಚ್ ಮಾಡ್ತಾ ಇದ್ದೀರಾ ನೀವು ಅನಿಸುತ್ತೆ. ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಈ ಥರ ಒಂದು ಕಾನ್ಸೆಪ್ಟಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ನಾನು ಕೂಡ ಒಬ್ಬ ಇದ್ದೀನಿ. ನಾನು ಸ್ಟ್ರಗಲ್ ಫೇಸ್ ಮಾಡ್ತಾನೇ ಇದ್ದೀನಿ. ನೋಡೋಣ ಯಾವಾಗೆಲ್ಲ ಕ್ಲಿಯರ್ ಆಗುತ್ತೋ. ಕಮೆಂಟ್ ಮಾಡಿ, ನಿಮ್ಮ ಸ್ಟೋರಿನ ಶೇರ್ ಮಾಡಿ. ಆ ಥರ ಈ ಥರ ನೀವು ಬಂದಾಗ ಯಾವ ಥರ ಇತ್ತು ಬೆಂಗಳೂರಲ್ಲಿ ಏನು ಅಂತ ನೋಡೋಣ, ಓದೋಣ ಯಾವ ಥರ ಇರುತ್ತೆ ಅಂತ. ಬೆಂಗಳೂರು ಡ್ರೀಮ್ ಸಿಟಿನೂ ಹೌದು, ಆದರೆ ಪ್ರಾಕ್ಟಿಕಲ್ ಅಂದರೆ ಯಾವ ಥರ ಅಂದರೆ ಪೇಷನ್ಸ್ನ ಜಾಸ್ತಿ ಟೆಸ್ಟ್ ಮಾಡ್ತದೆ. ಈ ಥರ ಇದ್ರೆ ಏನಾಗುತ್ತೆ, ಈ ಥರ ಮಾಡಿದ್ರೆ ಏನಾಗುತ್ತೆ, ಆ ಥರ ಇದ್ರೆ ಏನಾಗುತ್ತೆ ಅಂತ ಬೇರೆ ನೋಡೋಣ. ನನಗೂ ಹಂಗೆ ಅನಿಸ್ತೈತೆ. ನನ್ನ ಪೇಷನ್ಸ್ನೂ ಚೆಕ್ ಮಾಡ್ತೈತೆ ಇಲ್ಲಿ ಅಂತ ಅನಿಸ್ತೈತೆ. ಇಲ್ಲಿ ಏನಪ್ಪ ಅಂತಂದರೆ ಈಸಿ ಸಕ್ಸಸ್ ಇಲ್ಲ. ಬೆಂಗಳೂರಲ್ಲಿ ಈಸಿಯಾಗಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಅಂದರೆ ಅದೆಲ್ಲ ವೇಸ್ಟ್, ಆಗೋದೇ ಇಲ್ಲ ಬಿಡಿ. ಏನು ಅಂತಂದರೆ ಸುಮ್ಮನೆ ಹಂಗೆ ಹಿಂಗೆ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿರಲ್ಲ, ಬಟ್ ಅದೇನು ವರ್ಕೌಟ್ ಆಗೋಲ್ಲ. ನೆಕ್ಸ್ಟ್ ಇನ್ನೂ ಪಾಯಿಂಟ್ ಕೇಳೋಣ ಅಂತ ಅಂದ್ಕೊಂಡೆ, ಬಟ್ ಮರ್ತೋದೆ. ನೆಕ್ಸ್ಟು ಇದೇ ನಿಮ್ಮ ಮುಂದೆನೇ ಒಂದು ವೀಡಿಯೋ ಮಾಡೇ ಮಾಡ್ತೀನಿ. ಯಾವ ಥರನಪ್ಪ ಅಂತಂದರೆ ವೀಡಿಯೋ ಏನೋ ಸೌಂಡ್ ಬೇರೆ ಬರ್ತೈತೆ. ಸೌಂಡ್ ಏನು ಬಂದರೆ ಬರಲಿ ಬಿಡಿ, ನಮಗೇನಾದರೂ ಮಾಡುತ್ತಾ ಒಂದು ವೀಡಿಯೋ ಮಾಡ್ತೀನಿ. ಆ ವೀಡಿಯೋ ಯಾವ ಥರ ಅಂತನಪ್ಪ ಅಂದರೆ, ಫೈನಲಿ ಜಾಬ್ ಸಿಕ್ತು ಅಂತ ಒಂದು ವೀಡಿಯೋ ಮಾಡೇ ಮಾಡ್ತೀನಿ. ಜಾಬ್ ಚೆನ್ನಾಗಿರೋ ಜಾಬ್ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಬೇರೆ ಐತೆ. ನೋಡೋಣ, ಜಾಬ್ ಸಿಗೋವರೆಗೂ ಬಿಡೋಲ್ಲ. ಒಂದು ಸರಿ ಅಂದ್ಕೊಂಡಿದ್ದೀನಿ ಜಾಬು ಚೆನ್ನಾಗಿರೋ ಜಾಬು ಯಾವುದೇ ಆಗಲಿ ಜಾಬ್ ಹುಡುಕ್ತೀನಿ ಅಂತ, ಬಟ್ ಹುಡುಕ್ತೀನಿ. ಫೈನಲಿ ಜಾಬ್ ಸಿಕ್ತು, ನೆವರ್ ಗಿವ್ ಅಪ್ ಅಂತ ಒಂದು ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ನೋಡ್ರಿ. ಇನ್ನು ಭಾಳ ದಿನ ಬೇಕಾಗುತ್ತೆ ಅನಿಸುತ್ತೆ ಅದು. ನೋಡೋಣ, ಯಾವುದೇ ಆಗಲಿ ಏನೇ ಆಗಲಿ ಈಸಿಯಾಗಿ ಸಿಕ್ಕಲ್ಲ. ಈಸಿಯಾಗಿ ಸಿಕ್ಕಿದ್ದು ಕೊನೆವರೆಗೂ ಇರೋಲ್ಲ. ಕಷ್ಟಪಟ್ಟು ಏನು ಮಾಡ್ತೀವೋ ಅದೇ ಲೈಫ್ ಲಾಂಗು. ಏನು ಯಾರ್ದೋ ಏನೋ ಮಾಡಿ ತಾಣೋದು, ಆ ಥರ ಆಗೋದು ಈ ಥರ ಆಗೋದು ಎಲ್ಲ ಹೆಂಗೆ ಅಂದರೆ, ಬೇಗ ನಮಗೇನಾದ್ರು ಒಂದು ವಸ್ತು ಸಿಕ್ಕೈತೆ ಅಂದರೆ ಅದ್ರ ವ್ಯಾಲ್ಯೂ ಗೊತ್ತಿರೋಲ್ಲ ಅನ್ನೋದಕ್ಕಿಂತ ನಮ್ಮ ಹತ್ರ ಜಾಸ್ತಿ ದಿನ ಇರೋಲ್ಲ. ನಾವು ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದು ಮಾಡಬೇಕು. ಯಾವ ಥರ ಅಂತಂದರೆ, ಒಂದಕ್ಕೇನಾದರೂ ನಾವು ಜಾಸ್ತಿ ಟೈಮ್ ಕೊಟ್ಟು ಅದು ಬೇಕೇ ಬೇಕು, ನನಗೆ ಆ ಥರ ಬೇಕು ಈ ಥರ ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅದಕ್ಕೋಸ್ಕರ ಒಂದು ಹೋರಾಟ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ನಮಗೆ ಲೈಫ್ ಲಾಂಗ್ ಇರುತ್ತೆ. ಬಟ್ ಈಸಿಯಾಗಿ ನಿಮ್ಗೆ ಏನೇ ಆಗಲಿ, ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಯಾರೇ ಆಗಲಿ, ಈಸಿಯಾಗಿ ಸಿಕ್ಕಿದ್ದು ಭಾಳ ದಿನ ಇರೋಲ್ಲ, ಜಾಸ್ತಿ ದಿನವೂ ಇರೋಲ್ಲ. ಈ ವಿಡಿಯೋ ನೋಡಿದ್ರಲ್ಲ ಯಾವ ಥರ ಏನು ಹೆಂಗೆ ಅಂತ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದರೆ ಖಂಡಿತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡೋಣ ಯಾವ್ದಾದ್ರು ಇನ್ ಕೇಸ್ ನಂಬರ್ಗಳು ಯಾವನು ಸಿಕ್ಕೋದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ ನೋಡೋಣ. ನೀವೊಂದ್ಸರಿ ಇಂಟರ್ವ್ಯೂಗೆ ಹೋಗಿ ಬನ್ನಿ. ನಾವೊಬ್ರಿಗೆ ಜಾಬ್ ಕೊಡಿಸಿದ್ರೆ ನಮ್ಗೆ ಇನ್ನೊಬ್ರು ಜಾಬ್ ಕೊಡಿಸ್ತಾರೆ ಅನ್ನೋ ಬೇರೆ ಫೀಲಿಂಗು. ನೋಡೋಣ, ಮನೇಲಿ ಇರೋದು ಇಷ್ಟೇ, ನಾವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೊಬ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಎಸ್ ಯಾರೋ ಮಾಡಲಿ ದೇವರಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಗೆ ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೋ ಆಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ಧನು ವರ್ಡ್ಸ್.